ಸತ್ಯವಾದ ಮಾತನ್ನ ಬರೆದ್ರೆ ಮುನ್ನುಡಿಗೆ ನೀನು ಹಾಳಾಗೋಗ್ತೀಯ, ಸುಳ್ಳು ಬಳಿದ್ರೆ ನಾನು ಹಾಳಾಗೋಗ್ತೀನಿ. ತಡವಾಗಿ ಬರ್ತೀನಿ ಅಥವಾ ಬರೋದಿಲ್ಲ ಅಂತ ಹೇಳಿದ್ದೆ ಶೂದ್ರನಿಗೆ. ಇವತ್ತು ನಂದು ಯಾವುದೋ ಅಕಸ್ಮಾತ್ ಯಾವತ್ತೋ ಆಗಬೇಕಾಗಿದ್ದು ಶೂಟಿಂಗ್ ಇವತ್ತು ಬಿದ್ದು 50 ಜನ ಸತ್ತೋದ್ರಲ್ಲ, ಅಲ್ಲೇ ಒಟ್ಟಿಗೆ ಅಲ್ಲಿ ಇದ್ದಿದ್ದಾರೆ. ಕಾಯ್ತಾ ಇದ್ರು, ಎಲ್ಲರನ್ನೂ ಕಾಯಿಸಿ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಶೂದ್ರ ಹೇಳಿದ್ದೆ ಮೊನ್ನೆ ಆಗಲ್ಲ ಅಂತ. ದಂಡಪ್ಪನವ್ರ ಕೈಯಲ್ಲಿ 3 ಸಾರಿ ಫೋನ್ ಮಾಡಿಸ್ದ, ನೀವು ಬರಬೇಕು, ಶೂದ್ರ ಭಾಳ ಇದಾಗ್ಬಿಟ್ಟಿದ್ದಾನೆ, ನೀವು ಬರೋದೇ ಇದ್ದೀರಿ ಅಂತ. ನಾವು 3 ಜನಕ್ಕೆ ನಾಟಕ ಆಡಿದವರು, 3 ಜನ ಪ್ರೇಕ್ಷಕರು, ನಾವು 10 ಜನ ಇವರು. ಈ ಥರ ಇದ್ದಿದ್ದರಿಂದ ಆ ಥರದ ಡಿಪ್ರೆಷ್ ಆಗುವಂಥದ್ದು ಏನೂ ಇಲ್ಲ. ಆಡಿಯನ್ಸು ಅಥವಾ ಸ್ಪೀಕರ್ಸು ಕಡಿಮೆ ಇದ್ದರೆ ಅವನಿಗೆ ಹೇಳಿಬಿಡಿ ಶೂದ್ರನಿಗೆ, ಹಾಗೆ ಅವನ ಒಳ್ಳೆಯ ಇದೆಲ್ಲನೂ ನಾವು ಪಾಲಿಸ್ತೀವಿ ಅಂತ. ಈ ಮಾಸ್ತಿಯವರ ಚಿಕ್ಕವ್ವ ಅಂತ ಒಂದು ಕಥೆ ಇದೆ, ನನಗೆ ಬಹಳ ಇಷ್ಟವಾದ ಕಥೆ ಅದು. ಯಾಕೆ ಬಹಳ ಇಷ್ಟವಾದ ಆ ಕಥೆಯ ಬಂಧ ಯಾತಕ್ಕೆ ನನಗೆ ಇಷ್ಟ ಆಗುತ್ತೆ ಅಂದರೆ, ಅಲ್ಲಿ ಒಂದು ಚಿಕ್ಕಮ್ಮನ ತಂದೆ 3ನೇ ಮದುವೆ ಮಾಡ್ಕೊಂಡಿರ್ತಾರೆ. ಮೊದಲನೇ ಹೆಂಡತಿ ಸತ್ತೋಗಿರ್ತಾಳೆ, 2ನೇ ಹೆಂಡತಿ ಸತ್ತೋಗಿರ್ತಾಳೆ, 3ನೇ ಮದುವೆ ಮಾಡ್ಕೊಂಡಿರ್ತಾಳೆ. ಒಬ್ಬ ಚಿಕ್ಕ ಹುಡುಗ, ಅವನ್ನ ಆ ಚಿಕ್ಕಮ್ಮ ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡು ಮುದ್ದಿನಿಂದ ಸಾಕ್ತಾ ಇರ್ತಾಳೆ. ಅವಳ ಅಣ್ಣ, ತಂದೆಯ ಮಗ, ಮೊದಲ ಮಗ ಒಬ್ಬ ಇರ್ತಾನೆ. ಅವನು ಆ ಚಿಕ್ಕಮ್ಮನಿಗೆ ಚಿಕ್ಕ ವಯಸ್ಸು, 18-20 ವರ್ಷ. ಆಗ ಅವರಿಬ್ಬರ ಮಧ್ಯೆ, ಇವನು 5 ವರ್ಷದವನು, ಈ ಚಿಕ್ಕ ಹುಡುಗ. ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಕೀರ್ಣವಾದ ಸಂಬಂಧವನ್ನು ಹೇಗೆ ಹೇಳ್ತಾನೆ ಅಂದರೆ, ಫ್ರ್ಯಾಗ್ಮೆಂಟ್ಸ್, ಅಲ್ಲೊಂದು ಇಲ್ಲೊಂದು ಚದುರಿದ ಚಿತ್ರಗಳು ಅಂತ ಹೇಳ್ತೀವಿ ನೋಡಿ. ಆ ಚದುರಿದ ಚಿತ್ರಗಳನ್ನು ಒಂದಾಗಿ ಮಾಡಿ ಅದನ್ನು ಅತ್ಯಂತ ಸಮರ್ಥವಾಗಿ, ನನಗೆ ಕನ್ನಡದಲ್ಲಿ ಅತ್ಯಂತ 2 ಶ್ರೇಷ್ಠ ಕಥೆಗಳು ಅಂದರೆ ಟಾಲ್ಸ್ಟಾಯ್, ಶ್ರೀನಿವಾಸ ಅವರು ಇವ್ರು ಬರೆದಿರೋದು, ಮಾಸ್ತಿ ವೆಂಕಟೇಶ್ ಅವರು ಬರೆದಿರೋದು ಟಾಲ್ಸ್ಟಾಯ್ ಮಹರ್ಷಿಯ ಬೂರ್ಜು ವೃಕ್ಷಗಳು, ಆಮೇಲೆ ಚಿಕ್ಕವ್ವ ನನಗೆ ತುಂಬ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಅಲ್ಲಲ್ಲಿ ಕೇಳ್ತಾ ನಮಗೊಂದು ವಿಷಾದದ ದೊಡ್ಡ ಚಿತ್ರ ಮನಸ್ಸಿಗೆ ಬರುತ್ತೆ. ಆ ಥರದ ಒಂದು, ಅದನ್ನು ತಂತ್ರ ಅಂತೀವೋ ಅಥವಾ ಅವನ ಮನಸ್ಸಿಗೆ ಹಾಗನ್ನಿಸ್ತು. ಶೂದ್ರ ಗೋಪಾಲ್ ಗೌಡ್ರ ಬಗ್ಗೆ ಆ ಥರದ ಒಂದು ವ್ಯಕ್ತಿ ಚಿತ್ರಣವನ್ನು ಬರ್ಕೊಟ್ಟಿದ್ದಾನೆ ಶೂದ್ರ. ಈ ಶೂದ್ರ, ನಾವು ಕಾಲೇಜಲ್ಲಿ ಈಗ ಈ ಅಗ್ರಹಾರ ಕೃಷ್ಣಮೂರ್ತಿ, ನಾನು, ಶೂದ್ರ ಇವರೆಲ್ಲ ಜೊತೆಗಾರರು, ಲಂಕೇಶ್ ಅವರ ಇದರಲ್ಲಿ ಆಸ್ಥಾನ ಕಲಾವಿದರು ನಾವೆಲ್ಲ. ಈ ಆಸ್ಥಾನ ಕಲಾವಿದರಾಗಿದ್ದಾಗ ಈ ಶೂದ್ರನ ಸಾಹಸಗಳಿಗೆ ಎಲ್ಲರೂ ಹೊಡಿತಾ ಇದ್ದ ಚಪ್ಪಾಳೆ ಅಷ್ಟಿಷ್ಟಲ್ಲ. ಇವನು ಒಂದೊಂದು ಇದು ಮಾಡಿದಾಗಲೂ ಒಂದೊಂದು ಚಪ್ಪಾಳೆ ಬೀಳ್ತಾ ಇತ್ತು ಆ ಶೂದ್ರನಿಗೆ. ಒಂದೊಂದು ದಿವಸ ಅವನು ಎಷ್ಟು ಇವನು ಅಂದರೆ, ನಾವು ಕಾಲೇಜಲ್ಲಿದ್ದಾಗ ನಮಗೆಲ್ಲ ತುಂಬ ಏನು ಶೂದ್ರ ಇವನು ಭಾಳ ಇದು ಅಂತಂದರೆ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಿದ್ದ. ಈ ಲಂಕೇಶ್ ಒಂದು ಇದು ಹೇಳೋರು ಏನಂದರೆ, ಯಾರದಾದ್ರೂ ಮುನ್ನುಡಿ ಬರ್ಕೊಡೋದಕ್ಕೆ ಬಂದರೆ, ನನಗೆ ಮುನ್ನುಡಿ ಬರ್ಕೊಡಿ ಸರ್ ಇದಕ್ಕೆ ಅಂತ ಯಾರಾದರೂ ಬಂದರೆ, ನೋಡಪ್ಪ, ನಾನು ಇದಕ್ಕೆ ಸತ್ಯವಾದ ಮಾತನ್ನು ಬರೆದ್ರೆ ಮುನ್ನುಡಿಗೆ ನೀನು ಹಾಳಾಗೋಗ್ತೀಯ, ಸುಳ್ಳು ಬಳಿದ್ರೆ ನಾನು ಹಾಳಾಗೋಗ್ತೀನಿ ಅಂತ. ಹಾಗಾಗಿ ಎರಡನ್ನೂ ಮಾಡದೆ ವ್ಯಕ್ತಿಯ ಬಗ್ಗೆ ಮಾತಾಡೋದು, ವ್ಯಕ್ತಿಯ ಬಗ್ಗೆ ಬರಿತೀನಿ, ವ್ಯಕ್ತಿಗೆ ಮುನ್ನುಡಿ ಬರಿತೀನಿ ನಾನು, ಪದ್ಯಕ್ಕಾಗಲಿ ಇದಕ್ಕಾಗಲಿ ಅಲ್ಲ ಅಂತ ಹೇಳೋರು. ಹಾಗೆ ಇಲ್ಲಿ ಶೂದ್ರನ್ನ ಅವನು ಚೆನ್ನಾಗಿಲ್ಲ ಅದು ಇದು ಅಲ್ಲ, ಅವನು ಎಷ್ಟು ಅವನ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಎಷ್ಟು ನಮ್ಮನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದ. ಒಂದು ಶೂದ್ರನ ಕನಸಿಗೊಂದು ಕಣ್ಣು ಅನ್ನೋದು ಅದೆಷ್ಟು ಬಂದಿದೆಯೇ, ಅದು ನಿನಗೆ ಗೊತ್ತಾಗಲ್ಲ. ಇದೆ ಎಷ್ಟು ಕನಸಿಗೊಂದು ಕಣ್ಣು ಎಷ್ಟು ಇದು ಬಂದಿದೆ, ಶೂದ್ರ ಎಷ್ಟು ಸಂಚಿಕೆ ಬಂದಿದೆ? ಇಲ್ಲ ಬಿಡಿ, ಪರವಾಗಿಲ್ಲ, ಅವ್ರು ಕೇಳೋದು. ಹಾಂ, ನೀನಿದ್ದೀಯಲ್ವ ಪ್ರೀತಿ, 650 ಸಂಚಿಕೆ. 650 ನಮ್ಮ ಧಾರಾವಾಹಿಗಳಲ್ಲಿ ಅಷ್ಟು ಸಂಚಿಕೆ ಮಾಡಬೇಕು ಅಂದರೆ ನನಗಾಗ್ತಾ ಇರಲಿಲ್ಲ. ಅವನು ಒಂದು ಒಂದು ಮ್ಯಾಗ್ಝೈನ್ನ ಅಷ್ಟು ದಿವಸ ತರ್ತಾನೆ ಅಂದರೆ ಶೂದ್ರ. ಅವನು ಮೊದಲಿಂದ ಮ್ಯಾನ್ ವಿತ್ ಟೇಸ್ಟ್. ಅವನು ನಮ್ಮ ಜೊತೆಲಿರ್ತಾ ಇದ್ದ, ಯಾವಾಗಲೂ ಎಲ್ಲೋದ್ರೆ ಅಲ್ಲಿ ಬರೋದು, ನಾವು ಅವನು ಎಲ್ಲೋದ್ರೆ ಅಲ್ಲಿ ಹೋಗೋದು ಎಲ್ಲನೂ. ಅವನು ಎಷ್ಟು ಚೆನ್ನಾಗಿರೋ ಸ್ಲ್ಯಾಕ್ಸ್ ಹೊಲಿಸ್ತಾ ಇದ್ದಂದ್ರೆ, ಶರ್ಟುಗಳು. ಇದು ಅವನು ಆ ಶರ್ಟ್ಗಳನ್ನ ಬದಲಾಯಿಸ್ಕೊಳ್ತಾ ಇದ್ವಿ. ಅವನ ಶರ್ಟ್ ನಾನು, ನನ್ನ ಶರ್ಟ್ ಅವನು. ಶರ್ಟ್ ವಿಚಾರ ಹೇಳ್ತಾ ಇದ್ದೀನಿ. ಶರ್ಟ್ ನನ್ನ ವಿಚಾರ. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ,
ನನಗೆ ನನ್ನ ಶರ್ಟ್ ಹಾಕ್ಕೊಂಡು ಹೋದ ದಿವಸ ಜನ ಗೌರವನೇ ಕೊಡ್ತಾ ಇರಲಿಲ್ಲ, ಶೂದ್ರನ ಶರ್ಟ್ ಹಾಕ್ಕೊಂಡು ದಿವಸ ನನಗೆ ಜನ ಎಲ್ಲ ಗೌರವ ಕೊಡ್ತಾ ಇದ್ರು. ಆ ರೀತಿ ಶೂದ್ರ ಭಾಳ ಸರ್. ಅವನು ನಮಗೆ ಏನೇನೆಲ್ಲ ಕಲಿಸ್ದ. ಶರ್ಟಿಗೆ ಬಣ್ಣ ಹಿಂಗಿರ್ಬೇಕು, ಮರೂನ್ನಲ್ಲಿರಬೇಕು, ಅದಕ್ಕೊಂದಿಷ್ಟೇ ಇಷ್ಟು ಒಂದು ಸಣ್ಣ ಎಳೆಯ ಹಳದಿ ಇರಬೇಕು, ಸಣ್ಣ ಎಳೆಯ ಹಳದಿ. ಗೋಪಾಲ್ ಗೌಡ್ರವರು ಇದರಲ್ಲಿ ಹೇಳ್ತಾ ಇದ್ದಂತೆ ಹಾಸಿಗೆ ಹೆಂಗಿರ್ಬೇಕು ಅಂದರೆ ಬಾಕ್ಸ್ ಟೈಪ್ ಇರಬೇಕು ಅಂತಿತ್ತು. ಅವ್ರು ಮಲಗಿದ್ದ ಇದು ಬಾಕ್ಸ್ ಟೈಪ್ ಇರಬೇಕಾಗಿತ್ತು ಹಾಸಿಗೆ. ಇದ್ಯಾವುದೋ ಹಾಸಿಗೆ ತಂದಿದ್ದೀರಿ ಅದನ್ನು. ಆ ಥರ ಇವನು ಈ ಥರ ಹೇಗಿರಬೇಕು ಅಂದರೆ ಶರ್ಟ್ ಮರುವನ್ನು ಅದಕ್ಕೊಂದು ಎಲ್ಲೋದು ಒಂದು ಸಣ್ಣ ಇದಕ್ಕೆ ಇರ್ಬೇಕಣ, ಕೆಳಗಡೆ ಕ್ರೀಮ್ ಕಲರ್ ಪ್ಯಾಂಟ್ ಇರಬೇಕು ಅನ್ನೋನು. ಇವನು ಈ ಶೂದ್ರ, ಇವನು ಇಷ್ಟೆಲ್ಲ, ಇವನು ನಮ್ಮ ಶ್ರೀನಿವಾಸ ಹಿಂಗೆಲ್ಲ ಇದು ಮಾಡ್ತಾನಲ್ಲಯ್ಯ ಅಂತ ನಮ್ಗೆ ಆಶ್ಚರ್ಯ. ನಾವು ನಾಟಕಗಳಲ್ಲಿ ಮಾಡಿ ಯಾವುದೋ ಒಂದು ಸಣ್ಣ ಸಿನಿಮಾದಲ್ಲಿ ಮಾಡಿ ಇದ್ದರೆ ಇವನ್ನೆಲ್ಲರಿಗಿಂತ ಹೆಚ್ಚು ಮಿಂಚ್ತಾ ಇದ್ದ. ನಮಗೆ ಜಾನುಸಿ ಜಾನುಸಿ ಫಿಲ್ಮ್ ಫೆಸ್ಟಿವಲ್ ಕರೋನು. ಜಾನುಸಿ ಅಂತ ಒಬ್ಬ ಗ್ರೇಟ್ ಫಿಲ್ಮ್ ಮೇಕರ್. ಆ ಗ್ರೇಟ್ ಫಿಲ್ಮ್ ಮೇಕರ್ ಇದ್ದಾನೆ ಅನ್ನೋದೇ ನಮ್ಗೆ ಅರಿವಿರ್ತಾ ಇರಲಿಲ್ಲ. ಅವನ ಫಿಲ್ಮ್ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗೋನು. ಅವನು ಫಿಲ್ಮ್ ಫೆಸ್ಟಿವಲ್ ಕರ್ಕೊಂಡೋಗಿ ನಮಗೆಲ್ಲ ಒಂದು ಹೊಸ ಪ್ರಪಂಚದಕ್ಕೆ ಒಂದು ನೋಡುವಂಥ ಒಂದು ಕಣ್ಣನ್ನು, ವಿಭಿನ್ನ ಬಗೆಯ ಕಣ್ಣನ್ನು ನಮಗೆಲ್ಲ ಕೊಟ್ಟನು ಈ ಶೂದ್ರ. ಆ ಥರದ ಅವನು ನಮ್ಮ ಜೊತೆಲೇ ಓಡಾಡ್ಕೊಂಡೇ ಇರೋನು. ಎಲ್ಲೇ ನಮ್ಮದು ಆನಕಲ್ ಹತ್ರ ನಂಜಪ್ಪ ರೆಡ್ಡಿ ಅಂತ ನಮ್ಮಣ್ಣ ಅವರು ನನ್ನ ಮೇಲೆ ಇದು ಮಾಡ್ತಾ ಇರ್ತಾರೆ. ಏನಯ್ಯ ಮದುವೆ ಮಾಡ್ಕೊಳ್ಳೋದೇನಯ್ಯ ನೀನು ಅಂತ. ನಾನು ಮದುವೆ ಮಾಡ್ಕೊಳ್ಳಲ್ಲ. ಏನಪ್ಪ ನೀನು ಜೀನ್ ಪಾಲ್ ಸಾರ್ತರ್ ಮದುವೆ ಆಗಿದ್ನ, ಫ್ರಾನ್ಸ್ ಕಾಫ್ಕಾ ಮದುವೆ ಆಗಿದ್ನ, ಅವ್ರು ಯಾರು ಮದುವೆ ಆಗಿರಲಿಲ್ಲ, ನಾನು ಮದುವೆ ಆಗಲ್ಲ ಅಂತ ಅವನು ಭಾಳ ದಿವಸ ಇದು ಮಾಡ್ತಾ ಇದ್ದ, ಹೇಳ್ತಾ ಇದ್ದ. ಒಂದು ಸಾರಿ ಇದ್ದಕ್ಕಿದ್ದಂಗೆ ಒಂದು 6-7 ದಿವಸ ನಮ್ಮ ದಿವಸ ಸಿಗ್ತಾ ಇದ್ದ. 6-7 ದಿವಸ ಸಿಕ್ಕಲಿಲ್ಲ. ಆಮೇಲೆ ಒಂದು ದಿವಸ ಬಂದ, ಅವಾಗೆಲ್ಲ ಫೋನ್ಗಳು ಇರ್ತಾ ಇರಲಿಲ್ಲ. ಏನೋ ಶೂದ್ರ ಏನಾಯ್ತು, ಯಾಕೋ ಬರಲಿಲ್ಲ ಅಂದರೆ ಮದುವೆ ಆಗೋಯ್ತು ಕಣೋ, ಮದುವೆನಲ್ಲಿ ಮದುವೆ ಆಗೋಯ್ತು ಕಣೋ. ಎಲ್ಲೋ ಅಂದೆ. ಅಲ್ಲಿ ಸಾರಕ್ಕಿ ಇದೆಯಲ್ಲ, ಈಗ ಅಲ್ಲೊಂದು ಕೆರೆ ಇತ್ತು. ಆ ಕೆರೆ ಹತ್ರ, ಆ ಕೆರೆ ಇದ್ರ ಮೇಲೆ ನಿನಗೆ ಜ್ಞಾಪಕ ಇದೆಯಾ ಅಗ್ರಹಾರ? ಅವನು ಹೇಳ್ತಾ ಇದ್ದಿದ್ದು ಮದುವೆ ಆಗೋಯ್ತು. ಮದುವೆ ಆಗೋಗಿ ನಾನು ಹಸೆ ಮನೆ ಮೇಲಿಂದ ಎದ್ದೋಡೋಗಿದ್ದೆ ಗೊತ್ತಾ, ಆದರೆ ಹಿಡ್ಕೊಂಡ್ಬಂದ್ರು ಅಂತ ಹೇಳ್ಬಿಟ್ಟು ಅವನ್ನ ಇದು ಮಾಡ್ತಾ ಇದ್ರು ಶೂದ್ರ. ಅಷ್ಟಾದ್ಮೇಲೆ ಜಾನ್ ಪಾಲ್ ಸಾರ್ತ್ರೆ ಮದುವೆ ಆಗಲಿಲ್ಲ, ಅದರಿಂದ ನಾನಾಗಲ್ಲ. ಫ್ರಾನ್ಸ್ ಕಾಫ್ಕಾ ಮದುವೆ ಆಗಲಿಲ್ಲ, ನಾನಾಗಲ್ಲ. ಅವನಿಗೆ ಆಮೇಲೆ 1 ವರ್ಷ 2 ವರ್ಷ ಆದಮೇಲೆ ಏನೋ ನನಗೊಂದು ನನ್ನ ಮಿಸ್ಸಸ್ ಡೆಲಿವರಿ ಆಯಿತು. 2 ಡೆಲಿವರಿಗಳಿಂದ 4 ಮಕ್ಕಳು. ಶೂದ್ರ ಅವಳಿ ಜವಳಿಗಳು ಸರ್, 2. ಅವನ ಪ್ರೀತಿ ನೀನು ಅವಳಿ ಜವಳಿ ಅಲ್ವೇನಯ್ಯ? ಪ್ರೀತಿ ಮತ್ತು ಶೂದ್ರನ ಮಗ, ನಮ್ಮ ಶ್ರೀನಿವಾಸನ ಮಗ ಪ್ರೀತಿ ಅಂತ. ಅವನು ಮಗನಿಗೆ ಪ್ರೀತಿ, ಸೊಸೆ ಯಶವಂತ. ಅವನು ಅಸಾಧ್ಯ ಪುರುಷ. ನಮ್ಮ ಇವನಿದಲ್ಲ ಶೂದ್ರ. ಆ ರೀತಿ ಇವನು ನೋಡಿ ನಾವು ಮದುವೆ ಆಗೋದಾ, ಆ ಥರ ನಮಗೆ ಮಕ್ಕಳಾಗೋದಾ ಅಂತ ಇದು ಮಾಡಿದ್ರೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಎಲ್ಲೋ ಅರ್ಧ ಗಂಟೆ ನಾವು ಮದುವೆ ಆಗಿ ಆಮೇಲೆ ಅದಕ್ಕೆ ಬರೀ 30 ಜನ ಬಂದು ಈ ಥರದ ಒಂದು ಸ್ಥಿತಿ ಆಯಿತು. ಆದರೆ ಶೂದ್ರ ಇದೆಲ್ಲ ಮಾಡಿದ್ರು. ಜೀನ್ ಪಾಲ್ ಸಾರ್ತ್ರೆ ನಮ್ಮ ಆದರ್ಶ ಅಲ್ಲ ಅಂತ ತಿಳ್ಕೊಂಡು, ಇದೆಲ್ಲ ಅಂತ ತಿಳ್ಕೊಂಡು ಅವ್ನು ಮದುವೆ ಆದರೂ ಕೂಡ ನಮಗೆಲ್ಲ ಆ ಶೂದ್ರ. ಆಗ ಇನ್ನೊಂದು ಮಧ್ಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬೇರೆ ಹೆಸರಿಟ್ಟಿದ್ದ. ಏನಿಟ್ಟಿದ್ದೆ ನೀನು? ಬೇರೆ ಏನೋ ಹೆಸರಿಟ್ಟಿದ್ದ ಅವಾಗ. ಸವಾಲ ನಿನಗೆ ಜ್ಞಾಪಕ ಇರಬೇಕು ಅವಾಗ. ಹೌದು ಸರ್, ಸವಾಲು ಅಂತ ಇಟ್ಟಿದ್ದ. ಆಗ ಮಧ್ಯದಲ್ಲಿ ನೋಡಿ ಎಲ್ಲರೂ ಇದು ಮಾಡಿದ್ರು. ಅವನು ಸವಾಲು ಅಂತ ಹೆಸರಿಟ್ಕೊಂಡು ತುರ್ತು ಪರಿಸ್ಥಿತಿನಲ್ಲಿ ಅವನು ಆ ಶೂದ್ರದ ಕಾರಣದಿಂದಾಗಿ ಅವನ ಬಂಧನ ಕೂಡ ಆಯಿತು ತುರ್ತು ಪರಿಸ್ಥಿತಿಯಲ್ಲಿ. ಆದರೆ ಅವನು ನಿಲ್ಲಿಸಲಿಲ್ಲ. ಅವನು ಒಂದು ಸಂಚಿಕೆ ನಿಲ್ಲಿಸಿದ್ದ ಅಷ್ಟೇ. ಶೂದ್ರ ಒಂದು ಸಂಚಿಕೆ ನಿಲ್ಲಿಸಿದ್ದ ಅಂದರೆ ಅಷ್ಟು ಜನಕ್ಕೆ ಅದು ತಿಳುವಳಿಕೆ ಹೊರಟೋಗಿತ್ತಾಯ್ತಲ್ಲಿ. ನಮ್ಮ ಹಳ್ಳಿಗಳ ಕಡೆ ಲಂಕೇಶ್ ಪತ್ರಿಕೆ ಶುರುವಾದ ಮೇಲೆ ಲಂಕೇಶ್ ಪತ್ರಿಕೆಯಿಂದ ಯಾವ ರೀತಿ ಒಂದು ರೆಫರೆನ್ಸ್ ಪಾಯಿಂಟ್ ಇರ್ತಾ ಇತ್ತು, ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದಕ್ಕೆ. ಲಂಕೇಶ್ ಪತ್ರಿಕೆ ಬರ್ತಾ ಇರಲಿಲ್ಲ ಮುಂಚೆ. ಎಷ್ಟೋ ದಿವಸ 80ರಲ್ಲಿ ಬಂದಿದ್ದು, 81ರಲ್ಲಿ ಬಂದಿದ್ದದು, 81, 82ರಲ್ಲಿ. ಅದಕ್ಕೆ ಮುಂಚೆ ಇದ್ದಿದ್ದು ಶೂದ್ರ ಸಂಕ್ರಮಣ ಅಲ್ಲ ಸಾಹಿತ್ಯಿಕ ಪತ್ರಿಕೆಗಳಿದ್ವು. ಆದರೆ ಶೂದ್ರ ರಾಜಕೀಯ, ಸಾಹಿತ್ಯಿಕ, ಸ್ವಲ್ಪ ರೊಮ್ಯಾಂಟಿಕ್ಕು ಎಲ್ಲ ಅವನು ಇರ್ತಾ ಇದ್ದ ಶೂದ್ರ. ಆ ಥರದ ಇದು ಮಾಡಿಕೊಂಡು ಜನಗಳು ಅಲ್ಲಿ ನಾವು ಸರಿ ಇದ್ದೀವ ಇಲ್ವ ಅಂತ ನೋಡ್ಕೊಳ್ಳುವಷ್ಟು ಇದು ಮಾಡ್ತಾ ಇದ್ದ ಶೂದ್ರ. ಅನೇಕ ಒಂದು 3 ಶತಮಾನಗಳ ಕಾಲ, 3 ದಶಕಗಳ ಕಾಲ ಅಟ್ಲೀಸ್ಟ್ ಅನೇಕರಿಗೆ ಅವನ ಕನಸಿಗೊಂದು ಕಣ್ಣು ಅಂತ ಕೊಡ್ತಾನಲ್ಲ, ಆ ಕನಸಿಗೊಂದು ಕಣ್ಣನ್ನು ನಮ್ಮೆಲ್ಲರಿಗೂ ಕೊಟ್ಟನು.
ಆ ಶೂದ್ರ ಮಾತ್ರ ಯಾವ ಥರ ಬರಿತಾನೆ ಅಂದರೆ ಅವನು ಶೂದ್ರ, ಗೋಪಾಲ್ ಗೌಡ್ರನ್ನ ಶುರು ಮಾಡೋದೇ ಹೀಗೆ, ಅವ್ರು ಆಸ್ಪತ್ರೆಯಲ್ಲಿದ್ದಾಗ ನೋಡೋಕೆ ಹೋಗಿದ್ದೆ ಅಂತ. ಗೋಪಾಲ್ ಗೌಡ್ರು ಆಸ್ಪತ್ರೆಯಲ್ಲಿರ್ತಾರೆ, ಆಸ್ಪತ್ರೆಯಲ್ಲಿದ್ದು ಇವ್ನು ನೋಡೋಕೆ ಹೋಗ್ತಾನೆ. ನೋಡೋಕೆ ಹೋದಾಗ ಅವ್ರಿಗೆ ದುಡ್ಡು ಜಾಸ್ತಿ ಇರಲಿಲ್ಲ, ಇದು ಜಾಸ್ತಿ ಇರಲಿಲ್ಲ. ಗೋಪಾಲ್ ಗೌಡ್ರು ಒಂದು ಹಾಡನ್ನು ಸದಾ ಗುಣಕೊಳ್ತಾ ಇರ್ತಾರೆ. ಅವ್ರು ತುಂಬ ಬಡತನದಲ್ಲಿರ್ತಾರೆ ಅನ್ನೋದನ್ನು ಬೇರೆ ಬೇರೆ ಥರ ಬಡತನದ ಇದನ್ನು ಬರುತ್ತೆ. ನಮ್ಮ ಬಂಜಗರಿ ಜಯಪ್ರಕಾಶ್ ಅವರು ಹೇಳ್ತಾ ಇದ್ರು ಆ ಬಡತನದ ರೀತಿಯನ್ನು. ಆ ಬಡತನದಲ್ಲಿರ್ತಾರೆ. ಅಳುವ ಕಡಲೊಳುವು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ, ಅಳುವ ಕಡಲೊಳುವು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ ಅಂತ ಅವರು ಇದನ್ನು ಹೇಳ್ತಾ ಇದ್ದಾರಂತೆ ಪದ್ಯ. ಅಂದರೆ ಆ ಪದ್ಯನ ಒಂದು ಅಳುವ ಕಡಲಲ್ಲಿ ಒಂದು ನಗು ಬರುತ್ತೆ ಅಂತ, ಒಂದು ಆಶಾ, ಒಂದು ಹೋಪ್ ಫಾರ್ ದಿ ಎಲ್ಲ ಈ ಅಧಃ ಪಾತಾಳದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಹೋಪ್ ಇರುತ್ತೆ. ನಾವು ಯಾವತ್ತೋ ಮೇಲೆ ಇದನ್ನು ಆಕಾಶವನ್ನು ಮುಟ್ತೇವೆ ಅನ್ನುವಂಥ ಒಂದು ಹೋಪು. ಆ ಥರದ ಹೋಪನ್ನು ಇವರು ಯಾವಾಗಲೂ ಬರಿತಾ ಇದ್ರು. ಅವನು ಅದಷ್ಟನ್ನೇ ಹೇಳಲ್ಲ, ಅಲ್ಲಿಂದ ಈಚೆ ಬರ್ತಾನೆ. ಅಲ್ಲಿಂದ ಈಚೆ ಬಂದು ಅವರು ಹೇಗೆ ಎಲೆಕ್ಷನ್ಗೆ ಹೋದರು, ಆಮೇಲೆ ಇಲ್ಲಿ ಹೇಗೆ ಲಂಕೇಶ್ ಅವರು ಇದು ಮಾಡ್ತಾಯಿದ್ರು, ಈ ನಾಡಿನ ಬೇರೆಯವರೆಲ್ಲ ಹೇಗೆ ಇದು ಮಾಡ್ತಾಯಿದ್ರು. ಪರ್ಫೆಕ್ಟ್ ಬುಕ್ ರೀ. ನನಗೆ ಇದನ್ನು ಓದದೇ ಇದ್ದಿದ್ರೆ ಏನೋ ಒಂದು ರೀತಿಯಲ್ಲಿ ನಷ್ಟವಾಗೋದು ಶೂದ್ರ ಬರೆದಿರುವಂಥ ಗೋಪಾಲ್ ಗೌಡ್ರ ಬಗ್ಗೆ ಇವನು ಬರೀತಾ ಅವರ ಮನೆಯ ಪ್ರಿಯ ಸೋನು ಅವರು ಸೋನಕ್ಕ ಅನ್ನೋರನ್ನ ಮದುವೆ ಆಗಿರ್ತಾರೆ. ಸೋನಕ್ಕ ಅನ್ನೋರನ್ನ ಮದುವೆಯಾಗಿ ಇವರು MLA ಆಗಿಬಿಡ್ತಾರೆ. MLA ಆದಮೇಲೆ ಅವ್ರಿಗೆ ಆಗಾಗ ಕಾಗದ ಬರೀತಾರೆ. ಎಲ್ಲದಕ್ಕಿಂತ ಗ್ರೇಟ್ ಥಿಂಗ್ ಮಾಡಿರೋದು ಅಂದರೆ ಆ ಕಾಗದಗಳನ್ನು ಇಲ್ಲಿ ಇದು ಮಾಡಿರೋದು. ನೀವು ಕೊಟ್ಟಿದ್ದ ಕಾಗದ, ಆ ಕಾಗದಗಳೆಲ್ಲ ಬೇರೆ ಬುಕ್ಕಲ್ಲಿ ಬಂದಿದೆಯಾ? ಮೈಸೂರು ವಿಷ್ಣುಮೂರ್ತಿ ಅವ್ರು ಬಂದು ಅದನ್ನ ನೋಡ್ಬಿಟ್ರೆ ಗೋಪಾಲ್ ಗೌಡ್ರಿಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಅಷ್ಟು ಅವ್ರ ಬಡತನ ಇದು ಅದೆಲ್ಲದ್ರ ಜೊತೆಗೆ ಒಂದು ವಿನೋದ ಪ್ರಜ್ಞೆ ಇರುತ್ತೆ ಅವ್ರಿಗೆ ಎಲ್ಲೆಲ್ಲಿಂದನೋ MLA ಒಂದ್ಸಾರಿ MLA ಆಗಿಬಿಟ್ಟಿದ್ದಾರೆ 52ರಲ್ಲಿ. ಅತ್ಯಂತ ಶ್ರೀಮಂತರಾದ AR ಬದ್ರಿನಾರಾಯಣಯ್ಯಂಗಾರ್ ಅವ್ರನ್ನ ಸೋಲಿಸ್ತಾರೆ ಅವರು. AR ಬದ್ರಿನಾರಾಯಣ್ಗೆ 1200 ಎಕರೆ ಇರುತ್ತೆ ಆನಂದಪುರದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲಿ. ಇವರು ಎದುರಾಳಿ ಅವ್ರನ್ನ ಸೋಲಿಸ್ಬಿಟ್ಟು ಹೋಗ್ತಾರೆ. ಸೋಲಿಸ್ಬಿಟ್ಟು ಹೋದ್ಮೇಲೆ ನಟರಾಜ್ ಹುಳಿಯಾರ್ ಇನ್ನೊಂದು ಪುಸ್ತಕದಲ್ಲಿ ಬರೀತಾನೆ, ಅವರು ಸೋಲಿಸ್ಬಿಟ್ಟು ಹೋದರು, 2ನೇ ಸಾರಿ ಶಾಸಕರಾಗಿದ್ದರು, ಹೋದರು. ಅದಾದಮೇಲೆ ಕೋಣಂದೂರು ಲಿಂಗಪ್ಪ ಒಂದೇ ಸಾರಿ ಬೆಂಗಳೂರಲ್ಲಿ ಸಿಗ್ತಾರೆ. ಕೋಣಂದೂರು ಲಿಂಗಪ್ಪ ಬೆಂಗಳೂರಲ್ಲಿ ಸಿಕ್ಬಿಟ್ಟು ಮೈಸೂರಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇವರು ಕಾಫಿ ಕುಡಿಯೋಣ ಅಂತ ಹಿಂದೆ ಮುಂದೆ ನೋಡ್ತಾರೆ. ಆಮೇಲೆ ದುಡ್ಡು ನಿಮ್ಮ ಹತ್ರ ಇಲ್ವೇನೋ? ನನ್ನ ಹತ್ರ ಇಲ್ಲ, 10 ರೂಪಾಯಿ ಇದೆ ತಗೊಳ್ಳಿ ಅಂತಾರೆ. ಒಬ್ಬ 2 ಸಾರಿ ಶಾಸಕ ಆದವನು, ಒಬ್ಬ ಕೋಣಂದೂರು ಲಿಂಗಪ್ಪನಂಥ ಬಡವರು. ಆ ಕೋಣಂದೂರು ಲಿಂಗಪ್ಪ ತುಂಬ ಹೆಚ್ಚಿನ ಇದಿರಲಿಲ್ಲ, ಅವ್ರ ಜಾಬಲು 10 ರೂಪಾಯಿ ಇತ್ತಂತೆ. ಆ 10 ರೂಪಾಯಿನ ಇವ್ರಿಗೆ ಕೊಟ್ಟು ನಟರಾಜ್ ಹುಳಿಯರು ಬರೀತಾರೆ. ನಟರಾಜ್ ಹುಳಿಯರು ಅವ್ರ ಪುಸ್ತಕದಲ್ಲಿ ಬರೀತಾರೆ. 10 ರೂಪಾಯಿ ಕೊಟ್ಟು ಅವರ ಬಸ್ ಹತ್ಕೊಂಡು ಇದಕ್ಕೆ ಹೋಗ್ತಾರೆ. ಇವರ ಪ್ರಿಯ ಸೋನು ಲೆಟರ್ಗಳಿದೆಯಲ್ಲ, ಅದರಲ್ಲಿ ಒಂದು ಸಾರ್ತಿ ಇಲ್ಲಿ ಇದು ಮುಗಿದಿರುತ್ತೆ. ಇವರು ಡೆಲ್ಲಿಗೆ ಹೋಗಿರ್ತಾರೆ. ಡೆಲ್ಲಿಯಿಂದ ಬರ್ತಾರೆ, ತೀರ್ಥಹಳ್ಳಿಗೆ ಬಂದು ಭಾಳ ದಿವಸ ಆಗಿರುತ್ತೆ. ಬಂದು ಬಸ್ಸುಗಳು ಹತ್ತಾರೆ. ಒಂದು ಬಸ್ಸು ಟೈಮಿಗೆ ಸಿಗಲ್ಲ. ಕಡೆಯಲ್ಲಿ ಇವರು ಅವತ್ತು ರಾತ್ರಿ ಇರಲೇಬೇಕಾಗುತ್ತೆ. 2ನೇ ದಿವಸ ಮಧ್ಯಾಹ್ನ ಬೆಳಗ್ಗೆ ಸೇರ್ತಾರೆ ಅವರು ಗೋಪಾಲ್ ಗೌಡ್ರು. 2 ಸಾರಿ ಶಾಸಕರಾದ ಮೇಲೆ ನನಗೆ ಇಂಥ ಗತಿ ಬಂತು, ನನಗೆ ಒಂದು ಬಸ್ಸು ಕೂಡ ಇದಾಗಲಿಲ್ಲ, ಆ ಥರದ ಸ್ಥಿತಿಯಲ್ಲಿ ನಾನು ಬಂದೆ ಅಂತ. ಇವತ್ತು ಯಾರು ಸರ್ ಬಸ್ ಹತ್ತೋದ್ರ ನೋಡಿದ್ದೀರಾ ನೀವು? ಅಯ್ಯೋ ಬಸ್ಸಲ್ಲಿ ಯಾರೋ ನಮ್ಮ ಚೀಫ್ ಮಿನಿಸ್ಟರ್ ಇಲ್ಲಿ ಬಸ್ಸಲ್ಲಿ ಹೋಗ್ತಾಯಿದ್ರು, ಟ್ರೈನಲ್ಲಿ ಹೋಗ್ತಾಯಿದ್ರು, ಇದರಲ್ಲಿ ಹೋಗ್ತಾಯಿದ್ರು. ವಿಮಾನದಲ್ಲಿ ಹೋಗುವುದೇ ನಮ್ಮ ದೈನಂದಿನ ಒಂದು ಇದರಾಗಿರೋವಾಗ ಬಸ್ಸಲ್ಲಿ ಹೋಗ್ತಾ ಇದ್ದ 2 ಸಾರಿ ಶಾಸಕರಾಗಿದ್ದ ಗೋಪಾಲ್ ಗೌಡ್ರು ಆ ಥರದ್ದು ಮಾಡ್ತಾರೆ. ನಾವು ಚಿಕ್ಕನ್ನಲ್ಲಿ ಇದನ್ನು ಯಾವ ಇಸ್ವಿನೋ ಮರ್ತೋಗಿದೆ ನನಗೆ, ಹಾಗೆ ನಾವಿನ್ನೂ ಹುಡುಗರು ಇದೆಲ್ಲ ಗೊತ್ತಿರಲಿಲ್ಲ. ಪೇಪರಲ್ಲಿ ಬರೋದು ಗೋಪಾಲ್ ಗೌಡ್ರು CJ ಮುಕ್ಕಣ್ಣಪ್ಪ ಅಂತ ಇದ್ರು. ಅವರೆಲ್ಲ ಸೇರಿ ಒಂದು ಮೈನಾರಿಟಿ ಗೌರ್ಮೆಂಟ್, ಗೋಪಾಲ್ ಗೌಡ್ರು ಚೀಫ್ ಮಿನಿಸ್ಟರ್ ಆಗಬೇಕು, ತಾವು ಮೈನಾರಿಟಿ ಗೌರ್ಮೆಂಟಲ್ಲಿ ಇರಬೇಕು ಅನ್ನೋಂಥ ಒಂದು ಸರ್. ಹೌದಾ ಸರ್? 69 71 ಅದ್ರ ಬಗ್ಗೆ ರಮೇಶ್ ಕುಮಾರ್ ಅವರು ಭಾಳ ಹೇಳ್ಬೋದು ನಿಮಗೆ. ಆ ಥರದ ಒಂದು ಮೂವಿ ಇರುತ್ತೆ. ಅವಾಗ ರಮೇಶ್ ಕುಮಾರ್ ಅವರು ಚಿಕ್ಕ ವಯಸ್ಸಿನ ಶಾಸಕರು ಅಂದ್ಕೊಳ್ತೀನಾಗ. ನಿಮ್ಮ ಜೊತೆಲಿದ್ದೀರಾ ಸರ್ ಅವರು? ಗೋಪಾಲ್ ಗೌಡ್ರು ಇಲ್ಲ. ಓಕೆ. ಆ ಥರದ ಒಂದು ಇದನ್ನು ಪಡ್ಕೊಂಡವರು.
ಅವರು ತುಂಬ ಅವರು ಮಾತಾಡ್ತಾ ಇದ್ದ ಮೊದಲನೇ ಸಾರಿ ಮಾತಾಡ್ತಾ ಇದ್ದ ರೀತಿಯಿಂದಲೇ ಅನೇಕರನ್ನ ಅವರು ಆಕರ್ಷಿಸ್ತಾರೆ. ಅವ್ರು ಮಾತಾಡೋ ರೀತಿ, ಅವರ ಕಾವ್ಯ, ಅವರಿದು. ಅದರಲ್ಲಿ ಒಂದು ಆವಾಗ ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಗೌರ್ಮೆಂಟ್ನವರು ರೈತರಿಗೆ ಸಾಲ ಕೊಟ್ಟುಬಿಟ್ಟಿರ್ತಾರೆ. ಆ ಸಾಲ ವಸೂಲಾಗ್ತಾ ಇರಲಿಲ್ಲ. ಆಗ ಅವರೊಂದು ಇದು ಹೇಳ್ತಾರೆ, ಕೆಂಗಲ್ ಹನುಮಂತಯ್ಯನವರು ಅಸೆಂಬ್ಲಿನಲ್ಲಿ, ಸಾಲವನ್ನು ಕೊಂಬಾಗ ಹಾಲೋಗ ರುಂಬಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ರೈತರ ಸಾಲ ವಾಪಸ್ ಕೊಡಲಿಲ್ಲ ಅಂತ ಅವ್ರು ಹೇಳ್ತಾರೆ. ಗೋಪಾಲ್ ಗೌಡರು ಮೊದಲನೇ ಸರ್ತಿ ಎಮ್.ಎಲ್.ಎ ಆಗಿದ್ದರು. ಅವರು ಎದ್ದುಬಿಟ್ಟು ಹೇಳ್ತಾರೆ, ಅಟ್ಟ ಏರಿದ ಮೇಲೆ ಏಣಿಯ ಹಂಗೇಕೆ, ಅಟ್ಟ ಏರಿದ ಮೇಲೆ ಏಣಿಯ ಹಂಗೇಕೆ, ಗದ್ದುಗೆಯ ನೇರಿದ ಮೇಲೆ ಜನರ ಹಂಗೇನು, ನಾನು ಸರಕಾರ ನೀನು ಪ್ರಜೆ, ಕೊಡುತ್ತಿರಿಗೆ ಇಲ್ಲದಿದ್ದರೆ ನಡೆ ಸೆರೆಮನೆಗೆ. ಆ ಥರದವ್ರು ನೀವು ಅಂತ ಅಲ್ಲಿ ಆಶುಕವಿತೆ ಹೇಳ್ತಾರೆ ಅವರು. ಇಂಥ ಆಶುಕವಿತೆಗಳಿಂದ, ಕವಿತೆಗಳ ಮೂಲಕ, ಮತ್ತು ಯಾವುದೋ ಪ್ರಪಂಚದ ಯಾವುದೋ ಭಾಗದಲ್ಲಿ ಯಾರೋ ಹೇಳಿದ ಅತ್ಯಂತ ಒಳ್ಳೆಯ ಮಾತುಗಳನ್ನು ಅದನ್ನೆಲ್ಲ ಅಸೆಂಬ್ಲಿಯಲ್ಲಿ ಹೇಳುವಷ್ಟು ಜ್ಞಾಪಕ ಶಕ್ತಿ ಮತ್ತು ಆತನಿಗೆ ಬುದ್ಧಿಶಕ್ತಿ ಇವೆರಡೂ ಇರ್ತಾಯಿತ್ತು. ಜನರ ಜೊತೆಗೆ ಸಾಲ ಯಾಕೆ ಕೊಟ್ಟಿರಲಿಲ್ಲ, ನೀನೇನು ಹೇಳ್ತೀಯ ಜನರಿಗೆ ಸಾಲ ಕೊಡಬಾರ್ದು ಅಂತ. ಅವ್ರನ್ನ ಇಟ್ಕೊಂಡು ಏಣಿ ಥರ ಇದು ಮಾಡಿಬಿಟ್ಟಿದೀಯಾ, 500 ರೂಪಾಯಿ ಸಾಲ ಕೊಡಲಿಲ್ಲ ಅಂತ ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಹೇಳ್ತೀಯಾ ಅಂತ ಅವ್ರಿಗೆ ಹೇಳ್ತಾರೆ. ಅವರು ಇದು ಮಾಡಿಬಿಟ್ಟು ಆವಾಗ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಪ್ರಪ್ರಥಮ ಬಾರಿಗೆ ಮಾತಾಗುತ್ತೆ, ರೈತರಿಗೆ ಕೊಟ್ಟ ಸಾಲನ. ಅದು ಗೋಪಾಲ್ ಗೌಡರು ಮಾಡಿದ ಒಂದು ಇದು. ಗೋಪಾಲ್ ಗೌಡರಂಥದ್ದು 1000 ಸಂಗತಿಗಳನ್ನು ಮಾಡಿದ್ದಾರೆ. ಗೋಪಾಲ್ ಗೌಡರು ಪ್ರತಿಯೊಂದಕ್ಕೂ ಅವರು ಆವತ್ತು ಹಾಕಿದ ಒಂದು ಬೀಜ ಇವತ್ತಲ್ಲಲ್ಲಿ ನಮ್ಮ ಬಂಜಗೇರಿ ಜಯಪ್ರಕಾಶ್ ಹೇಳಿದ್ರು, ಇವತ್ತು ಅವರ ಇದರಲ್ಲಿ ನಮ್ಮ ಒಂದು ಪ್ರತಿಭಟನೆಯ ಧ್ವನಿ ಮುಂದಕ್ಕೆ ಹೋಗ್ತಲೇ ಇರುತ್ತೆ. ಇವತ್ತಲ್ಲ ನಾಳೆ ಅವರು ಪರವಾಗಿರೋರು ಇದ್ದೇ ಇರ್ತೀವಿ ಅಂತ. ಆ ಥರದ ನಮ್ಮನ್ನು ಅತ್ಯಂತ ಹೆಚ್ಚು ಒಂದು 70ರ ದಶಕದಲ್ಲಿ ಒಂದು ಇದನ್ನು ಮುಟ್ಟಿರ್ತಾರೆ, ಕಾಲೇಜು ಗಿಲೇಜು ಅಂತಹವ್ರನ್ನೆಲ್ಲ ಹೆಚ್ಚು ಪ್ರಭಾವಿಸಿದ್ದು. ಒಂದು ಕಡೆ ದೇವರಾಜರಸು ಆಡಳಿತ ಇದರಿಂದ ಇದಾದರೆ, ಇವರು ವಿರೋಧದ ಗೋಪಾಲ್ ಗೌಡರು ಮಾಡ್ತಾರೆ. ಒಂದು ಸಮಾಜವಾದದ ಭಾಷೆ ಕೊಡ್ತಾರೆ, ಸಮಾಜವಾದ ಇದು ಒಂದು ಭಾಷೆಯನ್ನು ಜನಕ್ಕೆ ಕೊಡ್ತಾರೆ. ಏನು ಸಮಾಜವಾದ ಅಂದರೆ, ಕಮ್ಯುನಿಸಮ್ ಅಂದರೆ ಏನು, ಸಮಾಜವಾದ ಅಂದರೆ ಏನು, ಎರಡರ ಮಧ್ಯದ ವ್ಯತ್ಯಾಸ ಏನಿದೆ, ನನಗೆ ಯಾಕೆ ಸಮಾಜವಾದನೆ ಬೇಕು ಕರ್ನಾಟಕಕ್ಕೆ, ಇದೆಲ್ಲವನ್ನ ಇದು ಮಾಡ್ತಾರೆ. ಗೋಪಾಲ್ ಗೌಡರ ಬಗ್ಗೆ ಅವನು ಬರೆದಿರೋ ಪುಸ್ತಕ ಇದೆಯಲ್ಲ, ಅದು ಅತ್ಯಂತ ಅದ್ಭುತ ಪುಸ್ತಕಗಳಲ್ಲೊಂದು. ಅವರು ಕಡೆಯಲ್ಲಿ ಸೇರಿಸಿರುವ ಪ್ರಿಯ ಸೋನು ಅಂತ ಅದೊಂದು ಸೀರೀಸ್ ಇದೆ. ಆ ಸೀರೀಸ್ ಎಲ್ಲ ಪುಸ್ತಕಗಳಲ್ಲಿ ಬಂದಿದ್ದಿಂದ ನಾನು ಇದರಲ್ಲೇ ನೋಡ್ಬಿಟ್ಟು ಮೊನ್ನೆ ನನಗೆ ಕಣ್ಣಲ್ಲಿ ನೀರು ಬರೋ ಥರ ಆಗ್ಬಿಟ್ಟಿತ್ತು. ಅಷ್ಟು ಅವರ ತುಂಬ ಸಾಹಸ ಪಟ್ಕೊಂಡು ಅವ್ರ ಊರಿಗೆ ಹೋಗ್ಬೇಕಾದ್ರೆ ಒಂದು ಬಸ್ಸು, ಒಂದು ಸ್ವಲ್ಪ ದೂರ ಸೈಕಲ್ಲು, ಸ್ವಲ್ಪ ದೂರ ಈ ಥರದ್ದು ಹೋಗ್ತಾ ಇದ್ರು. ಅವರು ಅಲ್ಲಿಂದ ಏರೋಪ್ಲೇನ್ನಲ್ಲಿ ಬಂದಿದ್ದು ನಾನು ಕೇಳೇ ಇಲ್ಲ ಇದರಲ್ಲಿ, ಆ ಪುಸ್ತಕಗಳಲ್ಲಿ ಅವರಲ್ಲಿ. ಆ ಥರದ ಗೋಪಾಲ್ ಗೌಡರಿಗೆ ಒಂದು ಬದುಕು, ಇಲ್ಲದವರ ಬದುಕು, ಅಪಮಾನದ ಬದುಕು ಯಾವ ಥರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತಾ ಇತ್ತು. ಯಾರಿಗೆ ಅಪಮಾನ ಇರೋದಿಲ್ವೋ, ಯಾರಿಗೆ ಈ ಅಪಮಾನದ ಸಂಕೋಚ ಇರೋದಿಲ್ವೋ, ಅವರು ಯಾವತ್ತೂ ನೀನು ಹೋರಾಟವನ್ನು ಮಾಡುವಂಥ ಮನುಷ್ಯನಾಗಿರಲ್ಲ ಅಂತ ಒಂದು ಇದರಲ್ಲಿ ಹೇಳ್ತಾರೆ ಅಸೆಂಬ್ಲಿನಲ್ಲಿ. ಅದು ಸತ್ಯ. ನಮ್ಗೆ ಅಪಮಾನ ಅನ್ನೋದು ನಮ್ಮ ಆಗದೇ ಇದ್ದರೆ ನಾವು ಇದಾಗಲ್ಲ. ನಾವು ಯಾವುದೇ ಪ್ರತಿಭಟನೆಗಾಗಲಿ, ಒಂದು ಹೋರಾಟಕ್ಕಾಗಲಿ, ಒಂದು ಸಮಾನತೆಗಾಗಲಿ, ಒಂದು ಅಸಹಾಯಕನ ಪರ ನಿಲ್ಲೋದಾಗಲಿ ಅದು ಸಾಧ್ಯವೇ ಇಲ್ಲ. ಯಾಕೆ ನಿಲ್ಲಬೇಕು ಅಂದ್ಕೊಳ್ತೀವಿ? ಯಾಕೆಂದರೆ ನಂತರನೇ ಅವನು ಅಸಹಾಯಕ ಆಗಿದ್ದಾನೆ, ಅವನು ಅವಮಾನಿತ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಇದು ಮಾಡ್ತೀವಿ. ತುಂಬ ಚೆನ್ನಾಗಿ ಬರೆದಿದ್ದೀಯ ನೀನು. ಅದರಲ್ಲಿ ಜಿ ರಾಜಶೇಖರದ ಇದು ಬರೆದಲ್ಲ, ಕಾಗೋಡು ಸತ್ಯಾಗ್ರಹ. ಆ ಕಾಗೋಡು ಸತ್ಯಾಗ್ರಹವನ್ನು ನೀನು ಸಂಕ್ಷಿಪ್ತವಾಗಿ ಇದರಲ್ಲಿ ಬರೆದಿದ್ದೀಯ. ಕಾಗೋಡು ಸತ್ಯಾಗ್ರಹ ಅನೇಕರು ಓದಿಲ್ಲದೆ ಇರೋರಿಗೆ, ಕಾಗೋಡು ಸತ್ಯಾಗ್ರಹ ಜಿ ರಾಜಶೇಖರ ಪುಸ್ತಕನ ಪೂರ್ತಿ ಓದಿಲ್ಲದೆ ಇರೋರಿಗೆ ಇದು ಬಹಳ ಇವತ್ತು ನಾವು ಭಾಳ ಒಂದು ಇದಿದೆ ರಿಸರ್ಚು ಏನಂದರೆ, ಪೇಷನ್ಸ್ ಲೆವೆಲ್ ಎಲ್ಲರಿಗೂ ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ TV ಸೀರಿಯಲ್ ಮಾಡೋರಿಗೆಲ್ಲ ಇದು ಕೊಟ್ಟಿದೆ, 7 ನಿಮಿಷಕ್ಕೆ ಸಾಧ್ಯವಾದರೆ ಇಳಿಸಿ ನಿಮ್ಮ ಎಪಿಸೋಡ್ಗಳನ್ನ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 1 ನಿಮಿಷದ ಎಪಿಸೋಡ್ಗಳು ಬರ್ತಾ ಇದೆ. 1 ನಿಮಿಷದ್ದು ಅದು 360 ದಿವಸ 1 ನಿಮಿಷ ಅಷ್ಟೇನಂತೆ. ಮನುಷ್ಯನಿಗೆ ಬರ್ತಾ ಇದಾಗಿರೋದು ಏನು, ನಮಗೆ ಪೇಷನ್ಸ್ ಇರೋವಂಥದ್ದು, ಸಂಯಮ ಇರೋವಂಥದ್ದು. ಅಂಥ ಇದರಲ್ಲಿ ನೀನೇನಾದರೂ ಹೇಳೋಕ್ಕೆ ಸಾಧ್ಯ ಆದರೆ, ಶೂದ್ರ ನೀನು ಹೇಳಿದ್ದೀಯ ಕಣು, ನಾನು ಫುಲ್ ಓದಿದ್ದೀನಿ. ಫುಲ್ ಓದೋಕ್ಕಾಗಲ್ಲ ಈಗ ಯಾರ ಕೈಯಲ್ಲೋ. ಈಗ ಯಾರಿಗೂ ಪೇಷನ್ಸ್ ಇರಲ್ಲ. ಒಂದು ನ್ಯೂಸ್ ಪೇಪರ್ನೇ ಫುಲ್ ಓದಲ್ಲ ಕಣಯ್ಯ ಅಂತ. ನ್ಯೂಸ್ ಪೇಪರ್ ಒಂದು ಸಿನಿಮಾ ಫುಲ್ ನೋಡೋದಲ್ಲ ರೀ. ನೀವು ಸಿನಿಮಾ ಪ್ರಾಕ್ಟೀಸ್ಗೆ ಹೋಗಿ ಎಲ್ಲ ಖಾಲಿ ಹೊಡಿತಾ ಇರುತ್ತೆ. OTTಗೆ ಹಾಕ್ತೀರಿ, 8 ನಿಮಿಷ 10 ನಿಮಿಷ ಆದಮೇಲೆ ಬದಲಾಯಿಸ್ತಾ ಇರ್ತೀರಿ.
ಅಂತಹ ಇದರಲ್ಲಿ ಒಂದು ಇಡೀ ಪುಸ್ತಕವನ್ನು ತುಂಬ ಆಸಕ್ತಿಯಿಂದ ಮತ್ತು ಹೃದಯದ ಕಣ್ಣು ಅದರಿಂದ ಓದೋ ಥರದ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಶೂದ್ರ. ಆ ಶೂದ್ರನನ್ನು ಎಲ್ಲರೂ ಇದನ್ನು ಓದಿದ್ರೆ ಅವನ ಬಗ್ಗೆ ತುಂಬ ಗೌರವ ಬರುತ್ತೆ. ಮತ್ತು ಅವನ ಬಗ್ಗೆ ಮಾತ್ರ ಅಲ್ಲ, ಅವನಿಗಿಂತ ಹೆಚ್ಚಾಗಿ ಗೋಪಾಲ್ ಗೌಡ್ರ ಬಗ್ಗೆ ನಮಗೆ ಅನೇಕರಿಗೆ ಅಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದನ್ನು ಸಾಧ್ಯವಾದಷ್ಟು ಸ್ಪಷ್ಟ ಮಾಡಿದ್ದಾನೆ. ಇದು ಸ್ಪಷ್ಟ ಮಾಡಿ ಗೋಪಾಲ್ ಗೌಡ್ರು ಹೀಗಿದ್ರು, ಅರೆ ನಾವು ಹೀಗಿರ್ಬೋದಾ, ಹೀಗಿರೋಕ್ಕೆ ಸಾಧ್ಯ ಇದೆಯಾ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು 5 ನಿಮಿಷಗಳ ಕಾಲ ಆಲೋಚನೆ ಬಂದರೆ ಸಾಕು, ಓದೋರಿಗೆಲ್ಲ ಇವತ್ತೆಲ್ಲ ನಾಳೆ ಒಂದು ಬೆಳಕು ಕಾಣಿಸುತ್ತೆ ಅಂತ ಹೇಳ್ತಾ ಶೂದ್ರನಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದಕ್ಕೆ ಮುಂಚೆ ನಾನು ಒಂದೇ ಒಂದು ಇದನ್ನು ಮಾಡೋಣ ಅಂತ ಇದ್ದೀನಿ. ಅವ್ರಿಗೆ ಗೋಪಾಲ್ ಗೌಡ್ರಿಗೆ ಅಡಿಗರು ಭಾಳ ಇಷ್ಟ ಇದ್ದರು. ಅಡಿಗರಿಗೆ ಅವ್ರು ಭಾಳ ಇಷ್ಟ ಇದ್ದರು. ಇವ್ರು ಹೇಳಿದ್ರು ಅದರ ಹೆಸರು, ನಮ್ಮ ಬಂಜಿಗೆ ಶಾಂತವೇರಿಯ ಅಶಾಂತ ಸಂತ ಅಂತ ಅಡಿಗರು ಬರ್ತಿದ್ದಾರೆ. ನೀವೆಲ್ಲ ತುಂಬ ಓದಿದ್ರೆ ನಾನು ಓದಲ್ಲ. ಇಲ್ಲಿ ಓದಿಲ್ಲದೆ ಇದ್ದರೆ ನಾನು ಇದನ್ನು ಓದ್ತೀನಿ. ಓದ್ಲಾ? ನೀರು ಬೇಕು. ಶಾಂತವೇರಿಯ ಅಶಾಂತ ಸಂತ ಅಂತೆ. ಸಂತ ಇರೋದೇ ಶಾಂತಿ ಪುಡಿಯೋದಕ್ಕೆ. ಇವನು ಶಾಂತವೇರಿಯ ಅಶಾಂತ ಸಂತ. ಶಾಂತವೇರಿಯ ಅಶಾಂತ ಸಂತ ಗೋಪಾಲಗೌಡರಿಗೆ ನಮಸ್ಕಾರ. ಶಪಿಸಿ, ತಪಿಸಿ, ಪರಿತಪಿಸಿ, ಬದುಕಿದ್ದು ಆಗಿ ಮಾಗಿ ರುಜುವಾತುಪಡಿಸಿದಿರಿ. ಜಾತಿ ಅಜ್ಞಾತಕ್ಕೆ ಕೊಟ್ಟ ಲೇಬಲ್ ಮಾತ್ರ ಪ್ರಮಾಣ ಪತ್ರವಲ್ಲ. ಪ್ರಚೋದಿತ ಧೀಗೆ ಸತ್ಯಲೋಕವೆಂದೇ ಸೀಮೆ. ಚರಂಡಿ ಬಳಿ ಇರಲಿ, ಕೈದೋಟದಲ್ಲೇ ಇರಲಿ, ಹುಳಿ ಮಾವು ಹುಳಿಯೇ, ಸಿಹಿ ಆದ್ದು ಸಿಹಿಯೇ. ಎಲ್ಲ ಅನುಮಾನವೇ. ಹುಳಿಯಾದ್ದು ಸಿಹಿ ಕಂಡಿದ್ದು ಸಿಹಿ ಅಲ್ಲ, ಹುಳಿ ಕಂಡಿದ್ದು ಹುಳಿ ಅಲ್ಲ. ಹುಳಿ ಮಾವು ಹುಳಿಯೇ, ಸಿಹಿ ಆದ್ದು ಸಿಹಿಯೇ. ರಾಶಿ ರಾಶಿ ಬರಳು ಕಲ್ಲು ಮಳ್ಳು ಮಣ್ಣು ಹೊರೆ ಕೆಳಗೆ ಏರುತ್ತಲೇ ಇದ್ದ ಧೀಮಂತ ಮೊಳಕೆ. ಹಗಲಿರುಳು ವಾರ ತಿಂಗಳು ವರ್ಷವೂ ಕುದಿಯುತ್ತಲೇ ಇದ್ದ ಕರುಳ ಚೆರಿಗೆ. ನೀವು ಈಗ ಇರಬೇಕಿತ್ತಲ್ಲಿ ಕರ್ಮಾಂಗಕ್ಕೆ. ಬಂಗಾರವಾಗಿ ಬದುಕಿದ್ದ ಅಕಿಂಚನ ಚೇತ, ಧೀಮಂತರಲ್ಲಿ ಧೀಮಂತ, ರಸಿಕರಲ್ಲಿ ರಸಿಕ. ರಸಿಕರಲ್ಲಿ ರಸಿಕ, ಕಂಗಾಲರಲ್ಲಿ ಕಂಗಾಲ, ಮುಗ್ಧರೊಳಗೆ ಮುಗ್ಧ ವಿದಗ್ಧ, ಅಂತರಂಗದ ಅಭಂಗ. ದೀಪಾವಳಿಯ ರಂಗಕ್ಕೆ ಹಣತೆ ಮಾಡಿದಿರಿ ನಿಮ್ಮೊಡಲ ಎರೆದಿರಿ. ಅದಕ್ಕೆ ಆಜ್ಯ ಧಾರೆಯ ಹಾಗೆ ಹರಣವನ್ನೇ ಅದಕ್ಕೆ ಇದು ಮಾಡ್ತಾರೆ ಆ ಹಣತೆಗೆ ಅವರು. ಧೀರೋದ್ದಾತ ನಾಯಕನ ಪಾತ್ರಕ್ಕಾಗಿ ಹುಟ್ಟಿಯೂ ಕೂಡ ಹುತಾತ್ಮ ಪಾತ್ರವನ್ನು ಆಯ್ದುಕೊಂಡ ವೀರ. ಇಟ್ ವಾಸ್ ಬೈ ಚಾಯ್ಸ್. ಕ್ಷತವಾದರೂ ಶರೀರ ತೆವಳುತ್ತಲೇ ಇತ್ತು, ಹುಗಿದಿತ್ತು ಹತ್ತಾಳು ಕೆಳಗೆ ಕೈ ತೊಳೆದುಕೊಂಡಿರಿ. ನಿಮ್ಮ ಇಂದ್ರಿಯಾರ್ಥಗಳ ಅದೇ ಕೂಗುಮಾರಿ ಬೆನ್ನಟ್ಟಿ ಬಂದು ಕಾಡಿದ್ದು ಸೋಜಗವಲ್ಲ. ದಿಗ್ಭ್ರಾಂತರಾಗದೆ ನೀವು ಅಭಿಮನ್ಯುವಾಗಿ ನಿಂತಿದ್ದು ಪವಾಡವೇ ಸರಿ. ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಕರ್ಮಕ್ಷೇತ್ರ ಯಾವುದಾದರೂ ಇರಲಿ, ಸೋಲುವುದು ಸೋಲೆ, ಗೆಲುವು ಕೂಡ ಸೋಲೆ. ಬರೀ ಚಿಗುರು ಮೊಗರು, ಮೊಗ್ಗುಗಳು 100, ಹೂವುಗಳು ಒಂದಿಷ್ಟು ಅಲ್ಲಿ ಇಲ್ಲಿ. ಹೊಸ ಬದುಕು ತರುವ ಹಣ್ಣೆಲ್ಲ ಮುಂದಿನ ಮಾತು. ಇದ್ದಾಗ ಒಳಗಿದ್ದುದೆಲ್ಲ ಮಳೆತು ಹೆಮ್ಮರವಾಗಿ ಚಾಚಿದ್ದು ಹೂ ಬಿಟ್ಟು ನಿಂತಂಥ ಜೀವಲೀಲೆ ನಿಮ್ಮದಾಗಿತ್ತು. ಕೃತಕೃತ್ಯರೆಯ ನೀವು. ಕಣ್ಣಿತ್ತು ಹಲವಾರು ಒಳಗೆ ಅಂತರಂಗದ ಶ್ರೀಮಂತ ಬದುಕು ಅನಂತವಿರಬಹುದಯ್ಯ. ಅತ್ತ ಕಡೆಗೆ ನಮ್ಮ ಹೆಜ್ಜೆ ಕೂಡ. ನಮಸ್ಕಾರ.